ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾ ಇದ್ರು. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇತ್ತೀಚೆಗೆ ಪ್ರೀತಿ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಲೇ ಇದೆ. ನೀವು ಕೂಡ ಇಂತಹ ಘಟನೆಗಳನ್ನು ನೋಡಿರಬಹುದು, ಕೇಳಿರಬಹುದು. ಅದೇ ರೀತಿಯಾಗಿ ಮತ್ತೊಂದು ಇಂತಹ ಘಟನೆಯೊಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಪ್ರೀತಿಸಿದ ಯುವಕ ಯುವತಿ ಪೋಷಕರ ವಿರುದ್ಧದ ನಡುವೆಯೂ ಮದುವೆಯಾಗಿದ್ದಾರೆ. ಮದುವೆಯ ಬಳಿಕ ಈ ಘಟನೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಮೂಲದ ಸಾಯಿ ಸಂದೀಪ್ ಮತ್ತು ಕೀರ್ತನ ಕಳೆದ 1 ವರ್ಷದಿಂದ ಪ್ರೀತಿಸ್ತಾ ಇದ್ರು. ಇವರಿಗೆ ಪ್ರೀತಿಗೆ ಯುವತಿಯ ಪೋಷಕರ ವಿರುದ್ಧವೂ ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಜೋಡಿ ಅಕ್ಕಿಗಳು ಚಿಂತಾಮಣಿ ತಾಲೂಕಿನ ಕೊಟಗಲ್ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಮದುವೆಯ ನಂತರ ಬೆಳ್ಳಂಬೆಳಗ್ಗೆ ಪೊಲೀಸ್ ಠಾಣೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರದ ಮಯೂರ ಸರ್ಕಲ್ ಬಳಿ ಯುವತಿ ಕುಟುಂಬಸ್ಥರು ಕಾರಿನ ಮೇಲೆ ದಾಳಿ ನಡೆಸಿ ಗಾಜು ಪುಡಿ ಪುಡಿ ಮಾಡಿದ್ದಾರೆ. ಈ ವೇಳೆ ಯುವತಿ ಪೋಷಕರು ಮಿಸ್ಸಿಂಗ್ ಕೇಸ್ ಕೂಡ ದಾಖಲಿಸಿದ್ದಾರೆ. ಆದರೆ ಪ್ರಕರಣದ ತನಿಖೆ ಮುಂದುವರೆದಿದ್ದಂತೆ ಮದುವೆಯಾದ ಸಾಯಿ ಸಂದೀಪ್ನ ಅಸಲಿ ಮುಖವಾಡ ಒಂದೇ ದಿನಕ್ಕೆ ಬಟಾಬಯಲಾಗಿದೆ. ಸ್ಟೇಷನ್ಗೆ ಹೋದ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಂತಾಗಿದೆ. ಮದುವೆಯಾದ ಯುವಕ ಹಲವಾರು ಹೆಣ್ಣು ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡುವುದು ಕಂಡು ಬಂದಿದೆ. ಈತ 4-5 ಯುವತಿಯರ ಜೊತೆ ಒಟ್ಟಿಗೆ ಸಂಪರ್ಕದಲ್ಲಿದ್ದನು ಅಲ್ಲದೆ 3 ತಿಂಗಳಿಗೊಮ್ಮೆ ಯುವತಿಯರನ್ನು ಬದಲಾಯಿಸುತ್ತಿದ್ದಾನೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಒಬ್ಬರಿಗೆ ತಿಳಿಯದಂತೆ ಮತ್ತೊಬ್ಬರ ಜೊತೆ ಸಂಬಂಧ ಇಟ್ಟುಕೊಂಡ ಈತ ಬೇರೆ ಯುವತಿಯರೊಂದಿಗೆ ಮದುವೆಯಾಗಿ ವಂಚಿಸಿದ್ದಾನೆ. ಇದಕ್ಕಿಂತಲೂ ಗಂಭೀರ ವಿಚಾರವೆಂದರೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಈತನ ವಿರುದ್ಧ ಬೆಂಗಳೂರಿನ ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ. ಈ ಐನಾತಿ ಯುವಕನ ಸತ್ಯಗಳು ಒಂದೊಂದಾಗಿ ಹೊರ ಬೀಳುತ್ತಿದ್ದಂತೆ ಮದುವೆಯಾದ ಯುವತಿ ಶಾಕ್ಗೆ ಒಳಗಾಗಿದ್ದಾಳೆ. ಮದುವೆಯಾದ ಒಂದೇ ಒಂದು ದಿನಕ್ಕೆ ಯುವತಿ ಪೊಲೀಸ್ ಠಾಣೆಯಲ್ಲಿ ಕಟ್ಟಿದ ತಾಳಿಯನ್ನು ಬಿಚ್ಚಿ ಸಾಯಿ ಸಂದೀಪ್ ಮುಖಕ್ಕೆ ಬಿಸಾಕಿದ್ದಾಳೆ. ಆತನೊಂದಿಗೆ ನಾನು ಹೋಗೋದಿಲ್ಲ ಎಂದು ನಿರಾಕರಿಸಿ ತನ್ನ ತಂದೆ ತಾಯಿಯೊಂದಿಗೆ ಹೊರಟಿದ್ದಾಳೆ. ಒಟ್ಟಾರೆ ಪ್ರೀತಿಸಿ ಮದುವೆಯಾದ ಜೋಡಿಯ ಮೇಲಿನ ಹಲ್ಲೆ ಪ್ರಕರಣವಾಗಿ ಆರಂಭವಾದ ಈ ಘಟನೆ ಇದೀಗ ಸಾಯಿ ಸಂದೀಪ್ನ ಮೋಸದ ಜಾಲಕ್ಕೆ ಹೆತ್ತ ತಂದೆ ತಾಯಿಯನ್ನು ಬಿಟ್ಟು ಅವನನ್ನೇ ನಂಬಿ ಬಂದ ಈ ಯುವತಿಯ ಬಾಳು ನರಕವಾದಂತಾಗಿದೆ. ಇದಿಷ್ಟು ಈ ಕ್ಷಣದ ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ ಚಾನಲ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.